ನನ್ನ ಮಗ ಬರ್ತಾನೇನಪ್ಪ ತಿರ್ಗಾ ನನ್ನ ಮಗ ಬರ್ತಾನ ಏನು ಮಾತಾಡಪ್ಪ. ಶನಿವಾರ ಹೋಗಿದ್ರು ಕಣಪ್ಪ. ಶನಿವಾರ 3 ಗಂಟೆ ಫ್ಲೈಟ್ ಹತ್ತಿದ್ರು. ಅಲ್ಲೋಗಿ 7:30ಗೇನೋ ಇದಾದ್ರಂತೆ. 8 ಗಂಟೆಗೆಲ್ಲ ಇದಾಗ್ಬಿಟ್ಟೈತೆ ಅಷ್ಟೇ ಗೊತ್ತಪ್ಪ ನನಗೆ. ಫೋನ್ ಮಾಡಿಲ್ಲ ಕಣಪ್ಪ, ಫೋನ್ ಮಾಡಿಲ್ಲ. ನಾವು 10:30 ಅಂಗಡಿಗೆ ಮಾಡಿದೆ, ಅಣ್ಣ ಫೋನ್ ಮಾಡಿದಾನ ಅಂದೆ, ಮಾಡಿಲ್ಲ ಅಂದು. ತಿರ್ಗಾ ಅವನಿಗೆ ಮಾಡಿದೆ, ಫೋನ್ ಹೋಗಲಿಲ್ಲ. ನಮ್ಗೆ ಅವೇನೇನೋ ಬರಲ್ವಲ್ಲಪ್ಪ ಮಾಡೋಕ್ಕೆ, ಮಾಡಲಿಲ್ಲ. ಇವ್ರನ್ನೂ ವಿಚಾರಿಸ್ಲಿಲ್ಲ ನಾನು, ಏನೂ ಇಲ್ಲ. ಬೆಳಗ್ಗೆಗೆ ಟಿ ವಿ ನೋಡ್ತೀವಿ, ಟಿ ವಿ ಒಳಗೆ ಬರ್ತಿದ್ದೆ. ಇವನು ಹೇಳೋಗಿದ್ದೆ ಒಂದು, ಮಾಡಿದ್ದೆ ಒಂದು ಅಂತ ಅವಾಗ ಅಂದ್ಕೊಂಡ ಸುಮ್ಮನೆ. ದುಬೈಗೆ ಹೋಗ್ತೀನಿ ಅಂತ ಹೇಳೋಗಿದ್ದ ಕಣಪ್ಪ. ಶನಿವಾರ 6 ಗಂಟೆಲಪ್ಪ. ಅದೇ ಹಿಂಗೆ ಹೋಯ್ತಿದ್ದೀನಿ ಕಣಮ್ಮ, ನನ್ನ ಮಗ ಹುಷಾರು, ಮಗನವ ಬುಧವಾರ ಬರ್ತೀನಿ, ಕರ್ಕೊಂಡೋಗ್ತೀನಿ, ಮಗ ಹುಷಾರು, ಆ ಕೆಳಗೆ ಕಳಿಸ್ಬೇಡ, ಕಳಿಸಿದ್ರು ನೀನು ಕರ್ಕೊಂಡೋಗಮ್ಮ, ಕಳಿಸ್ಬೇಡ ಕಣಮ್ಮ ಅಂದ ಅಷ್ಟೇ. ಈ 3 ಜನ ಮಕ್ಕಳು. ಇವನೇ ಮೊದಲನೇ ಕಣಪ್ಪ. ದುಬೈಗೆ ಹೋಗ್ತೀನಿ ಅಂತ ಹೇಳೋಗಿದ್ದ. ಅಲ್ಲಿ ಹೋಗಿದ್ದಾನೆ ನಮಗೆ ಗೊತ್ತಿಲ್ಲ, ಹೋದಾಗಲೇ ಗೊತ್ತು. ಟಿ ವಿ ನೋಡ್ತಿದ್ವಲ್ಲ, ಟಿ ವಿ ಫೋಟೋದಲ್ಲಿ ಬಂದ. ಆವಾಗ ಫೋಟೋ ಹಾಕಿ ನಮ್ಮ ಅಳಿಯ ನೋಡಿದ್ರು, ಆಫ್ ಮಾಡಿಬಿಟ್ರು. ಹಾಕಿಂದೆ ಹಾಕಲಿಲ್ಲ. ಆಮೇಲೆ ಹೋಗೋಣ ನಡೀರಿ ಅಂತ ನಮ್ಮ ಸೊಸೆಗೆ ಫೋನ್ ಮಾಡಿದ್ರು. ನಮ್ಮ ಸೊಸೆ ಹಿಂಗೆ ಮಾಡಿಲ್ಲ ನನಗೆ ಅಂದರು. ಅವಳಿಗೆ ಗೊತ್ತಿಲ್ಲ ಈ ವಿಷಯ ಎಲ್ಲ. ಸರಿ ಅಷ್ಟೇ, ನನಗೂ ಮಾಡಿಲ್ಲ ಮಂಜು, ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಾವು ಇಲ್ಲಿಗೆ ಬಂದ್ಬಿಟ್ಟು. ಇಷ್ಟೇ ನನಗೆ ಗೊತ್ತಿರೋದು. ನಾನು ದಿನ ಮಾಡ್ತಿದ್ದವಳು, ಅವ್ನು ಹೋಗುವಾಗ ಎಷ್ಟೊತ್ತಿಗೆ ಹೋಗ್ತೀಯಪ್ಪ ಅಂತಲೂ ಕೇಳಲಿಲ್ಲ, ಎಷ್ಟೊತ್ತಿಗೆ ಹೋಗ್ತೀಯ ಅಂತಲೂ ಕೇಳಲಿಲ್ಲ ಕಣಪ್ಪ ನಾನು. ನನ್ನ ಮಗ ಬಂಗಾರ ಕಣಪ್ಪ. ಎಂಥದ್ದು ಮಾಡೋ ಅಂದ್ರೆ ಅಂಥದ್ದೇ ಮಾಡೋನು, ಬೇಡ ಕಣೋ ಅಂದರೂ ಸುಮ್ಮನಾಗೋನು. ಹಿಂಗೆ ಮಾಡಾಕ್ಬಿಟ್ಟ ನಮ್ಮನ್ನು. ಇವತ್ತು ಮಕ್ಕಳ ತಬ್ಬಲಿ ಮಾಡಿಬಿಟ್ಟ. ಮಗ ಅಂದರೆ ಪ್ರಾಣ ಕಣಪ್ಪ. ಎಲ್ಲೋದ್ರೂ ಜೊತೇಲಿ ಕರ್ಕೊಂಡು ಹೋಗೋನು. ಬೇಡ ಕಣ ರಮೇಶ, ಕರ್ಕೊಂಡು ಹೋಗಬೇಡ ಹಿಂದ್ಗಡೆ ಅಂದರೆ ಭಯ. ಅಮ್ಮ ಸುಮ್ಮನಿರು, ಬರ್ತಾನೆ ನಾನು. ಎಲ್ಲ ಹುಡುಗನಿಗೆ ಇಟ್ಟುದ್ದಾದೆ, ಎಲ್ಲ ಯಾವಾರನೂ ಗೊತ್ತು, ಎಲ್ಲ ಮಾತಾಡ್ತಿದ್ದೆ ಅವ್ರ ಅಪ್ಪನಾಗೆ. ಇಂಥ ಮೆಕ್ಯಾನಿಕ್ ಬರಲ್ಲ ಅನ್ನಂಗಿಲ್ಲ, ಎಲ್ಲ